ಸಿಕ್ತು, ಆನಂತರದಲ್ಲಿ ಬಿಗ್ ಬಾಸ್ ಮನೆ ಓಪನ್ ಆಯಿತು. ಆದರೆ ಈಗ ಇದೆಲ್ಲ ಒಂದು ಕಡೆ ರಿಲೀಫ್ ಸಿಕ್ಕಿರೋದು ತಾತ್ಕಾಲಿಕನ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದರೆ ನಾಳೆ ಹೈಕೋರ್ಟಿಂದ ಬೇರೆಯದೇ ರೀತಿಯಲ್ಲಿ ಆದೇಶ ಬಂದಲ್ಲಿ ಅಥವಾ ತಡೆ ಒಡ್ಡಿದಲ್ಲಿ ಅಥವಾ ಕಾನೂನನ್ನು ಪಾಲಿಸಿಲ್ಲ ಅನ್ನುವಂಥದ್ದು ಬಿಗ್ ಬಾಸ್ಗೂ ಕೂಡ ಅಪ್ಲೈ ಆದಲ್ಲಿ ಹಾಗಾದರೆ ಮತ್ತೆ ಬಿಗ್ ಬಾಸ್ ಮನೆಗೆ ಬೀಗ ಬೀಳುತ್ತಾ, ಮತ್ತೆ ಕ್ಲೋಸ್ ಆಗುತ್ತಾ ಹಾಗಾದರೆ ಶೋ, ಅಥವಾ ಮತ್ತೆ ಸ್ಟಾಪ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಅರವಿಂದ್. ಯಶಸ್ವಿನಿ, ಖಂಡಿತವಾಗ್ಲೂ ಹೌದು. ನೋಡಿ, ಈ ಒಂದು ಬಿಗ್ ಬಾಸ್ನ ಒಂದು ಸ್ಟುಡಿಯೋ, ಜಾಲಿವುಡ್ ಸ್ಟುಡಿಯೋಗೆ ಬೀಗ ಬಿದ್ದಂಥ ಪ್ರಕರಣ ಏನಿದೆ, ಈ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಇವರು ನೀಡಿರುವಂಥ ಆದೇಶ ಏನಿದೆ, ಖಂಡಿತವಾಗ್ಲೂ ಇದು ತಾತ್ಕಾಲಿಕ ಅಂತ ಹೇಳ್ಬೋದು. ನೇರವಾಗಿ ಅವರು ಮೌಖಿಕವಾಗಿ ಮನೋರಂಜನಾ ಉದ್ಯಮಕ್ಕೆ ನಾವು ಬೆಂಬಲವನ್ನು ನೀಡಬೇಕು, ಕನ್ನಡ ಮನೋರಂಜನಾ ಕಾರ್ಯಕ್ರಮ ಸ್ಥಗಿತ ಆಗಿದ್ದಲ್ಲಿ ಅದು ಕರ್ನಾಟಕಕ್ಕೆ ಅವಮಾನ, ಕನ್ನಡಕ್ಕೆ ಆಗುವಂಥ ಅವಮಾನ ಅನ್ನುವಂಥ ಹಂತದಲ್ಲಿ ಅದಕ್ಕೆ ಬೆಂಬಲ ಕೊಡಬೇಕು ಅಂತ ಹೇಳಿ ಈಗಾಗಲೇ ಜಾಲಿವುಡ್ ಸ್ಟುಡಿಯೋಸ್ನ ಒಂದು ಭಾಗವಾಗಿರುವಂಥ ಬಿಗ್ ಬಾಸ್ ಮನೆಯನ್ನು ಓಪನ್ ಮಾಡೋದಕ್ಕಾಗಿ ಆ ರಿಯಾಲಿಟಿ ಶೋ ಮುಂದುವರಿಬೇಕು ಅನ್ನುವಂಥ ಕಾರಣಕ್ಕಾಗಿ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಅವರಿಗೆ. ಅಂದರೆ ಜಾಲಿವುಡ್ ಸ್ಟುಡಿಯೋಸ್ ಏನಿದೆ, ವೇಲ್ಸ್ ಗ್ರೂಪ್ನ ಒಂದು ಭಾಗವಾಗಿರುವಂಥ ಆ ಜಾಲಿವುಡ್ ಸ್ಟುಡಿಯೋನವರಿಗೆ ಗಡುವು ಕೊಟ್ಟಿರುವಂಥದ್ದು. ಹಾಗಾಗಿ ಅವರು ಅದನ್ನು ಕಾನೂನು ಪ್ರಕಾರವಾಗಿ ಹೋಗಿ ಸಂಪೂರ್ಣವಾಗಿ ಇತ್ಯರ್ಥ ಮಾಡಿಕೊಳ್ಳುವಂಥ ಅವಕಾಶವನ್ನು ಈಗ ಕೊಟ್ಟಿರುವಂಥದ್ದು. ಹಾಗಾಗಿ ಅವರು ಕಾನೂನು ರೂಪವಾಗಿ ಹೋಗಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಬೇಕು. ಆದರೆ ಬಿಗ್ ಬಾಸ್ ಮನೆಯಲ್ಲಿ ನಡೆಯುವಂಥ ಕಾರ್ಯಕ್ರಮ ಏನಿದೆ ಅದು ಯಥಾ ಪ್ರಕಾರವಾಗಿ ನಡೆಯುವಂಥ ಅವಕಾಶ ಇದೆ. ಆದರೆ ಅದಕ್ಕೂ ಕೂಡ ಕೆಲವು ಕಾಲಾವಕಾಶ ಕೊಟ್ಟಿದ್ದಾರಾ ಇಲ್ವಾ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ. ಅಧಿಕೃತವಾಗಿ ಇವರು ಯಾವುದೇ ರೀತಿಯಾದಂಥ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿ ಎಷ್ಟು ದಿನದ ಗಡುವು, ಹಾಗೆ ಇದನ್ನು ಮೌಖಿಕವಾಗಿ ಲಿಖಿತವಾಗಿ ಈ ಒಂದು ಆದೇಶ ಬಂದಿದೆಯಾ ಅನ್ನುವಂಥ ಬಗೆಗೆ ಯಶವಂತ್ ಅವರು ಕೂಡ, ಅಂದರೆ DC ಅವರು ಕೂಡ ಈಗಾಗಲೇ ಪ್ರತಿಕ್ರಿಯೆ ನೀಡಿರುವ ಹಾಗೆ ನಾವು DCM DK ಶಿವಕುಮಾರ್ ಅವರು ನೀಡಿರುವಂಥ ಆದೇಶ ಏನಿತ್ತು ಅದನ್ನು ಪಾಲನೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಮುಖ್ಯವಾಗಿ ಮನೋರಂಜನಾ ಉದ್ಯಮಕ್ಕೆ ಧಕ್ಕೆ ಆಗಬಾರ್ದು, ಅವ್ರಿಗೆ ಅಡ್ಡಿ ಆಗಬಾರ್ದು. ಕಾರಣ ಇಷ್ಟೇ, ಅವ್ರದ್ದು ಯಾವುದೇ ರೀತಿಯಾದಂಥ ತಪ್ಪಿಲ್ಲ ಅನ್ನುವಂಥ ಹಂತದಲ್ಲಿ ಅದನ್ನು ತೆರೀಬೇಕು ಅನ್ನುವಂಥ ಆದೇಶ ಬಂತು. ಹಾಗಾಗಿ ನಾವು ಆ ಕೆಲಸವನ್ನು ಮಾಡಿದ್ದೀವಿ ಅನ್ನುವಂಥದ್ದನ್ನು ಅವರು ಇಲ್ಲಿ ತಿಳಿಸಿರುವಂಥದ್ದು. ಹಾಗಾಗಿ ಬಿಗ್ ಬಾಸ್ ರಿಯಾಲಿಟಿ ಶೋ ಏನಿದೆ ಅದು ಮುಂದುವರಿಯುತ್ತೆ. ಆದರೆ ಎಷ್ಟು ದಿನಗಳವರೆಗೆ ಅನ್ನುವಂಥದ್ದು ಕೂಡ ಮತ್ತೆ ಗೊಂದಲಾತ್ಮಕವಾಗಿರುವಂಥದ್ದು. ಒಂದು ವೇಳೆ ಈ ಒಂದು ಪ್ರಕರಣ ಏನಿದೆ, ಪ್ರಕರಣ ಸಂಬಂಧಪಟ್ಟಂತೆ ಬೇಗ ಇತ್ಯರ್ಥ ಆಗದೇ ಇದ್ದಲ್ಲಿ ಮತ್ತೆ ಇದಕ್ಕೆ ಬೀಗ ಬೀಳುತ್ತಾ, ಅಥವಾ ಕನ್ನಡ ಪರ ಹೋರಾಟಗಾರರು ಈ ಹಿಂದೆ ಇಲ್ಲಿ ಪರಿಸರ ಮಾಲಿನ್ಯ ಆಗ್ತಾ ಇದೆ, ನಿಯಮಗಳ ಉಲ್ಲಂಘನೆ ಆಗ್ತಾ ಇದೆ ಅಂತ ಹೋರಾಟ ಮಾಡ್ತಿದ್ರು, ಮತ್ತೆ ಅವರು ಇದಕ್ಕೆ ಧ್ವನಿ ಎತ್ತುತ್ತಾರೆ. ಜೊತೆಗೆ ಈ ಒಂದು DC ಅವರಿಗೆ ಮನವಿ ಮಾಡಿಕೊಂಡು ನಾವು ಆ ಒಂದು ಬಾಗಿಲನ್ನು ತೆರೆಯುವಂಥ ಕೆಲಸವನ್ನು ಮಾಡ್ತೀವಿ, ರಿಯಾಲಿಟಿ ಶೋನ ಎಂದಿನಂತೆ ಮುಂದುವರಿಸ್ತೀವಿ ಅನ್ನುವಂಥ ಹಂತದಲ್ಲಿ ಆಯೋಜಕರು ತಿಳಿಸಿದಾಗ ಪೊಲ್ಯೂಷನ್ ಬೋರ್ಡ್ನವರು ಕೂಡ ಹೇಳಿದರು DC ಅವರಿಗೆ ಯಾವುದೇ ರೀತಿಯಾದಂಥ ಹಕ್ಕಿಲ್ಲ, ಯಾಕಂದರೆ ಪರಿಸರ ಮಾಲಿನ್ಯ ಆಗಿದೆ. ಹಾಗಾಗಿ ಅವರು ಕಾನೂನಾತ್ಮಕವಾಗಿ ಹೋಗಿ ಆ ಒಂದು ನಿಯಮಗಳನ್ನ ಪಾಲನೆ ಮಾಡಿ ಯಥಾ ಪ್ರಕಾರವಾಗಿ ಅದನ್ನು ಓಪನ್ ಮಾಡ್ಕೊಳ್ಬೇಕು. DC ಅವರಿಗೆ ಈ ಒಂದು ಆದೇಶ ಮಾಡೋದಕ್ಕೆ ಹಕ್ಕಿಲ್ಲ ಅನ್ನುವಂಥದ್ದನ್ನು ತಿಳಿಸಿದ್ರು. ಹಾಗಾಗಿ ಅವರೇನಾದರೂ ಮತ್ತೆ ಶಿಸ್ತು ಕ್ರಮ ತೆಗೆದುಕೊಳ್ತಾರ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ. ಆದರೆ ನೇರವಾಗಿ DCM DK ಶಿವಕುಮಾರ್ ಅವರು ಮನವಿ ಮೇರೆಗೆ, ಅಂದರೆ ಆಯೋಜಕರು ಹಾಗೆ ನಟ ಕಿಚ್ಚ ಸುದೀಪ್ ಅವರ ಮನವಿ ಮೇರೆಗೆ ಈಗಾಗಲೇ DC ಅವರಿಗೆ ಹಾಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಆದೇಶ ಮಾಡಿ ಈ ಒಂದು ಗೇಟ್ಗಳನ್ನ ತೆರೆಯುವಂಥ ಕೆಲಸವನ್ನು ಮಾಡಿರುವಂಥದ್ದು. ಹಾಗಾಗಿ ಬಿಗ್ ಬಾಸ್ ಶೋಗೆ ಸದ್ಯದ ಮಟ್ಟಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದ್ದಂತೂ ಸತ್ಯ. ಆದರೆ ಕಾನೂನು ರೀತಿಯಲ್ಲಿ ಹೋದಂಥ ಜಾಲಿವುಡ್ ಸಂಸ್ಥೆ ಏನಿದೆ ಆ ಒಂದು ರಿಟ್ ಅರ್ಜಿಯನ್ನು ಈಗಾಗಲೇ ಹಾಕಿರುವಂಥದ್ದು ಮತ್ತೆ ಹಿಂಪಡೆದುಕೊಂಡಿದ್ರು. ಈಗ ಮತ್ತೆ ಅದೇ ಕಾನೂನು ರೀತಿಯಾಗಿ ಹೋಗಿ ಈ ಒಂದು ಪ್ರಕರಣಕ್ಕೆ ಇತ್ಯರ್ಥ ತೆಗೆದುಕೊಳ್ಬೇಕಾಗಿದೆ. ಅಶ್ವಿನಿ, ರೈಟ್ ಅರವಿಂದ್, ಅದರ ಜೊತೆಯಲ್ಲಿ ಗಮನಿಸೋದಾದ್ರೆ ಈಗ ಬಿಗ್ ಬಾಸ್ ಶೋಗೆ ಯಾವುದೇ ಕನ್ನಡ ಪರ ಸಂಘಟನೆಗಳು ಯಾವುದೇ ರೀತಿಯ ಅಡ್ಡಿ ಆಗಲಿ ಅಥವಾ ಯಾವುದೇ ರೀತಿಯ ಚಕಾರ ಆಗಲಿ ಎತ್ತಿರಲಿಲ್ಲ. ಆದರೆ ಈಗ ಪ್ರಶ್ನೆ ಇರುವಂಥದ್ದು ಇಲ್ಲಿ ಜಾಲಿವುಡ್ ಸ್ಟುಡಿಯೋಸ್ ಬಗ್ಗೆ. ಹಾಗಾಗಿ ಮತ್ತೆ ಏನಾದರೂ ಜಾಲಿವುಡ್ ಸ್ಟುಡಿಯೋಸ್ಗೆ ಅನುಮತಿ ಸಿಕ್ಕಿದ್ದೆ ಆದಲ್ಲಿ, ಅಥವಾ ಮತ್ತೆ ಒಂದು ಅವಕಾಶ ಸಿಕ್ಕಿದ್ದೆ ಆದಲ್ಲಿ, ಅಥವಾ ಮತ್ತೆ ಓಪನ್ ಆದಂಥ ಸಂದರ್ಭದಲ್ಲಿ ಈಗ ಕನ್ನಡ ಪರ ಸಂಘಟನೆಗಳ ಹೋರಾಟ ಯಾವ ರೀತಿ ಆಗಿರುತ್ತೆ? ಅವರು ಹೇಳ್ತಾ ಇರೋದಲ್ಲ, ಅಕ್ಕಪಕ್ಕದಲ್ಲೂ ಕೂಡ ಅಂಥದ್ದೇ ನಡೆದಿದೆ. ಸಾಕಷ್ಟು ಜನ ಕೆಲಸ ಕಳ್ಕೊಂಡಿದ್ದಾರೆ, ಒಂದು 5,000 ಜನ ಕೆಲಸ ಕಳ್ಕೊಂಡಿದ್ದಾರೆ, ಅದನ್ನು ಕೂಡ ಓಪನ್ ಮಾಡಿಸಿ ಅನ್ನುವಂಥದ್ದು. ಇಲ್ಲಿ ಅಲ್ಟಿಮೇಟ್ಲಿ ಪ್ರಶ್ನೆ ಬರ್ತಾ ಇರುವಂಥದ್ದು, ವೃಷಭಾವತಿಪುರ ಕೆರೆ ಏನಿದೆ ಅದು ಕಂಪ್ಲೀಟ್ ಆಗಿ ಗಬ್ಬೆದ್ದು ಹೋಗಿದೆ, ಜಾನುವಾರುಗಳು ಸಾಯ್ತಾ ಇದೆ. ಇದ್ರ ಬಗ್ಗೆ ಹಾಗಾದರೆ ಯಾರು ಗಮನ ಹರಿಸ್ತಾರೆ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಸಾಮಾಜಿಕ ಕಳಕಳಿ, ಕಾಳಜಿ ಹಾಗಾದ್ರೆ ಯಾರು ತೋರಿಸಬೇಕಾಗಿದೆ ಅಂತ.
ಯಶಸ್ವಿನಿ, ಖಂಡಿತವಾಗ್ಲೂ ಕೂಡ ಕನ್ನಡ ಪರ ಸಂಘಟನೆ ಹೋರಾಟಗಾರರು ಇದನ್ನೇ ಹೇಳ್ತಾ ಇರುವಂಥದ್ದು. ಅಂದರೆ ಅಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ನಿಯಮಗಳ ಉಲ್ಲಂಘನೆ ಆಗ್ತಾ ಇದೆ, ಪರಿಸರ ಮಾಲಿನ್ಯ ಆಗ್ತಾ ಇದೆ. ಮತ್ತೊಂದು ಭಾಗದಲ್ಲಿ ಬಿಗ್ ಬಾಸ್ನವರು ಕೂಡ ಪರ್ಮಿಷನ್ಸ್ಗಳನ್ನ ತೆಗೆದುಕೊಳ್ಳದೆ ಆ ಒಂದು ರಿಯಾಲಿಟಿ ಶೋನ ಪ್ರಾರಂಭ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೂಡ ಇರುವಂಥದ್ದು. ಈ ಹಿಂದೆನೇ ಸುಮಾರು ವರ್ಷಗಳ 2024ರಿಂದನೇ ಕನ್ನಡ ಪರ ಹೋರಾಟಗಾರರು ಈ ಬಗೆಗೆ ಹೋರಾಟವನ್ನು ಮಾಡ್ತಾ ಇದ್ರು. ಇಲ್ಲಿ ಅಂದರೆ ಅನಧಿಕೃತ ನಿಯಮಗಳನ್ನ ಪಾಲನೆ ಮಾಡದೆ ಈ ಒಂದು ಕೆಲಸಗಳನ್ನ ಜಾಲಿವುಡ್ ಸ್ಟುಡಿಯೋಸ್ನವರು ಮುಂದುವರಿಸಿದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿಬಂದಿತ್ತು. ಆಗಿನ ಅಧಿಕಾರಿಗಳು ಕೇವಲ ಒಂದು ನೋಟಿಸ್ನ ಕೊಡುವ ಮುಖಾಂತರ ಸುಮ್ಮನಾಗಿದ್ರು. ಜೊತೆಗೆ ಇವರು ಕೂಡ ಆ ನೋಟಿಸ್ಗೆ ಕ್ಯಾರೆ ಎನ್ನದೆ ತಮ್ಮ ಕೆಲಸಗಳನ್ನ ಯಥಾಪ್ರಕಾರವಾಗಿ ಮುಂದುವರಿಸಿದಂಥ ಆರೋಪ ಕೂಡ ಇತ್ತು. ಆ ಬಳಿಕ ಸುಮಾರು 6 ನೋಟಿಸ್ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗಿರುವಂಥದ್ದು. ಆದರೆ ಅದಕ್ಕೂ ಕೂಡ ಇವರು ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಅನ್ನುವಂಥ ಆರೋಪ ಕೂಡ ಜಾಲಿವುಡ್ ಸ್ಟುಡಿಯೋಸ್ ಮೇಲೆ ಇರುವಂಥದ್ದು. ಇಲ್ಲಿ ಮುಖ್ಯವಾಗಿ ಬಿಗ್ ಬಾಸ್ ಹೌಸ್ ಏನಿದೆ, ಅಂದರೆ ಕೆಲವರಿಗೆ ಇಲ್ಲಿ ಗೊಂದಲ ಮೂಡಿರುವಂಥದ್ದು, ಕಂಪ್ಲೀಟ್ ಆಗಿ ಜಾಲಿವುಡ್ ಸ್ಟುಡಿಯೋಸ್ ಏನಿದೆ ಅಲ್ಲಿ ಕೇವಲ ಬಿಗ್ ಬಾಸ್ ಹೌಸ್ ಮಾತ್ರ ಇದೆ ಅನ್ನುವಂಥದ್ದು. ಆದರೆ ಜಾಲಿವುಡ್ ಸ್ಟುಡಿಯೋಸ್ ಏನಿದೆ ಆ ಜಾಲಿವುಡ್ ಸ್ಟುಡಿಯೋಸ್ನಲ್ಲಿ ಬಿಗ್ ಬಾಸ್ ಒಂದು ಭಾಗ ಅಷ್ಟೇ. ಅಲ್ಲಿ ಸುಮಾರು 5 ಎಕರೆಗಳಲ್ಲಿ ಬಿಗ್ ಬಾಸ್ ಮನೆ, ಹಾಗೆ ಅಲ್ಲಿರುವಂತಹ ಕ್ರೂ ಮೆಂಬರ್ಸ್ ಇರುವಂಥ ಜಾಗ ಏನಿದೆ ಅದಕ್ಕೆ ಸಪ್ರೇಟ್ ಆಗಿರುವಂಥ ಜಾಗ ಇದೆ. ಅದಕ್ಕೆ ಹೋಗುವಂಥ ದಾರಿಯೇ ಈ ಒಂದು ಸಿ ಗೇಟ್ ಅನ್ನುವಂಥದ್ದು. ಇದರ ಒಂದು ಭಾಗವಾಗಿ ಬಿಗ್ ಬಾಸ್ ಮನೆಗೆ ಮಾತ್ರ ಈಗ ಅವಕಾಶ ಸಿಕ್ಕಿರುವಂಥದ್ದು. ಜಾಲಿವುಡ್ ಸ್ಟುಡಿಯೋಸ್ಗೆ ಯಾವುದೇ ರೀತಿಯಾದಂಥ ಅವಕಾಶ ಇಲ್ಲ. ಅವರಿಗೆ ಕೊಟ್ಟಿರುವಂಥ ಅವಕಾಶ ಇಷ್ಟೇ, ಗಡುವು ಇಷ್ಟೇ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕಾನೂನು ರೀತಿಯಲ್ಲಿ ನೀವು ಆ ಪ್ರಕರಣವನ್ನು ಇತ್ಯರ್ಥ ಮಾಡ್ಕೊಳ್ಬೇಕು ಅದನ್ನು ಮಾಡ್ಕೊಳ್ಳೋದಕ್ಕೆ ಮಾತ್ರ ಇಲ್ಲಿ ಅವಕಾಶ ಸಿಕ್ಕಿರುವಂಥದ್ದು. ಕೇವಲ ಮನೋರಂಜನಾ ಉದ್ಯಮಕ್ಕೆ ಬೆಂಬಲ ಕೊಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಬಿಗ್ ಬಾಸ್ ಮನೆಯನ್ನು ಮತ್ತು ಆ ಒಂದು ರಿಯಾಲಿಟಿ ಶೋನ ಮತ್ತೆ ಮರು ಆರಂಭ ಮಾಡಬೇಕು ಅನ್ನುವಂಥ ಉದ್ದೇಶದಲ್ಲಿ ಈಗ ಈ ಒಂದು ಸೀಸ್ ಮಾಡಿದಂಥ ಗೇಟನ್ನು ಓಪನ್ ಮಾಡಿಸಿರುವಂಥದ್ದು. ಹೊರತಾಗಿ ಇಲ್ಲಿ ಜಾಲಿವುಡ್ ಸ್ಟುಡಿಯೋಸ್ ಏನಿದೆ, ಅಂದರೆ ಬೇರೆ ಆಟಗಳು, ಬೇರೆ ಒಂದು ಗೇಮ್ಸ್ಗಳು ಇರುವಂಥ ಒಂದು ಬೇರೆ ಪ್ರದೇಶ ಏನಿತ್ತು ಅದು ಯಥಾಪ್ರಕಾರ ಕ್ಲೋಸ್ ಆಗಿರುವಂಥದ್ದು. ಅದನ್ನು ಕೂಡ ಈಗಾಗಲೇ ಕೋರ್ಟ್ನ ಮುಖಾಂತರ ಹೋಗಿ ಅದನ್ನು ಕೂಡ ಇತ್ಯರ್ಥ ಮಾಡ್ಕೊಳ್ಳೋದಕ್ಕೆ ಜಾಲಿವುಡ್ ಸ್ಟುಡಿಯೋಸ್ನ ಲೀಗಲ್ ಟೀಮ್ ತಯಾರಾಗಿರುವಂಥದ್ದು. ಆ ಮುಖೇನ ಆ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋದನ್ನು ಅವ್ರು ಹೇಳಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ಕಾರ್ಯಕ್ರಮದ ಆಯೋಜಕರು, ಬಿಗ್ ಬಾಸ್ ಕಾರ್ಯಕ್ರಮದ ಆಯೋಜಕರು ಕೂಡ ಈಗ ಮತ್ತೆ ರಿಯಾಲಿಟಿ ಶೋವನ್ನು ಆರಂಭ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಈ ಒಂದು ಹಂತದಲ್ಲಿ ನಾವು ನೋಡೋದಾದರೆ, ಅಂದರೆ ಈ ಪ್ರಕರಣ ಸಂಬಂಧಪಟ್ಟಂತೆ STP ಅನ್ನೋದು ಏನಿದೆ, ನೀರನ್ನು ಅಂದರೆ ಸುಮಾರು 2.5 ಲಕ್ಷ ಲೀಟರ್ ನೀರು ಏನಿದೆ ಅದನ್ನು ಇವರು ನೇರವಾಗಿ ಯೂಸ್ ಮಾಡ್ತಿದ್ರು. ಹಾಗೆ ಅದನ್ನು ಹೊರಗಡೆ ಬಿಡ್ತಾಯಿದ್ರು, ತ್ಯಾಜ್ಯ ನೀರನ್ನು ಹೊರಗಡೆ ಬಿಡ್ತಾಯಿದ್ರು. ಅದನ್ನು ಸಂಸ್ಕರಣೆ ಮಾಡುವಂಥ STP ಘಟಕವನ್ನು ಸರಿಯಾಗಿ ನಿರ್ವಹಿಸಿಲ್ಲ ಅನ್ನುವಂಥ ಆರೋಪ ಇತ್ತು. ಇವರು ದಿನೇ ದಿನೇ ಹೊಸ ಒಂದು ನೀರನ್ನು ಆ ರೀತಿಯಾಗಿ ಬಳಕೆ ಮಾಡ್ಕೊಂಡು ಹೊರಗಡೆ ಬಿಟ್ಟಾಗ ಬೇರೆ ಪ್ರದೇಶ ಎಲ್ಲ ಹಾಳಾಗ್ತಿದೆ, ಪರಿಸರ ಮಾಲಿನ್ಯ ಆಗ್ತಿದೆ ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಒಂದು ಕಡೆ ಆದರೆ ಮತ್ತೊಂದು ಕಡೆ ಜನರೇಟರ್ ಆಗಿರ್ಬೋದು, ಇಲ್ಲಿದ್ದಂಥ KEBಯ ಅವರ ಪರ್ಮಿಷನ್ ಇಲ್ಲದೆ ಹೆಚ್ಚಿನ ವ್ಯಾಟ್ನ ವಿದ್ಯುತ್ತನ್ನು ಇಲ್ಲಿ ಇವರು ಬಳಕೆ ಮಾಡ್ಕೊಳ್ತಿದ್ದಾಗಿರ್ಬೋದು. ಇದು ಎಲ್ಲ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಆ ಹಂತದಲ್ಲಿ ಸರಿಯಾದಂಥ ಕಠಿಣ ಕ್ರಮವನ್ನು ಕೂಡ ತೆಗೆದುಕೊಳ್ಳುವಂಥ ಕೆಲಸ ಆಗಿರುವಂಥದ್ದು. ಸದ್ಯ ಈಗ ಕನ್ನಡ ಪರ ಸಂಘಟನೆಗಳು ನಿನ್ನೆ ಈ ಒಂದು ಎಲ್ಲ ಪ್ರಹಸನ ಆದಂಥ ಸಂದರ್ಭದಲ್ಲಿ ಅವರು ತಿಳಿಸಿರುವಂಥದ್ದು, ಏನಾದರೂ ಒಂದು ವೇಳೆ ಈ ಒಂದು ಬಿಗ್ ಬಾಸ್ ಆಗಿರ್ಬೋದು ಅಥವಾ ಅಂದರೆ ಮುಖ್ಯವಾಗಿ ಜಾಲಿವುಡ್ ಸ್ಟುಡಿಯೋಸ್ನವರು ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮವನ್ನು ಮುಖ್ಯವಾಗಿ ಇಟ್ಟುಕೊಂಡು ಇವರು ಕ್ರಮವನ್ನು ತೆಗೆದುಕೊಂಡಿರುವುದು. ಕಾರಣ ಇಷ್ಟೇ, 2024ರಿಂದ ಸತತವಾಗಿ ನೋಟಿಸ್ನ ಕೊಡ್ತಾ ಬಂದರೂ ಇವರು ಕ್ಯಾರೆ ಎಂದಿರಲಿಲ್ಲ. ಹಾಗಾಗಿ ಬಿಗ್ ಬಾಸ್ ರಿಯಾಲಿಟಿ ಶೋ ಯಾವಾಗ ಶುರುವಾಗುತ್ತೆ ಆವಾಗ ಇವರು ಕ್ರಮವನ್ನು ತೆಗೆದುಕೊಂಡಾಗ ಅದರ ಒಂದು ಹೆಸರಲ್ಲಾದರೂ ಇವರು ಅದಕ್ಕೆ ಬೇಕಾದಂಥ ಒಂದು ಕೆಲಸವನ್ನು ಮಾಡ್ಕೊಳ್ತಾರೆ, ತಾವು ಮಾಡಿರುವಂಥ ತಪ್ಪನ್ನು ಸರಿಪಡಿಸ್ಕೊಳ್ತಾರೆ ಅನ್ನುವಂಥ ಹಂತದಲ್ಲಿ ಅವರು ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡಿದರು. ಆದರೆ ನೋಟಿಸನ್ನು ಯಾವಾಗ ರಿಸೀವ್ ಮಾಡ್ಕೊಳ್ಳೋದಿಲ್ಲ ಆ ಒಂದು ಸಮಯದಲ್ಲಿ ಕಠಿಣವಾದಂಥ ಕ್ರಮ ತೆಗೆದುಕೊಂಡು ಸೀಸ್ ಮಾಡುವಂಥ ಕೆಲಸ ಮಾಡ್ತಾರೆ. ಯಥಾಸ್ಥಿತಿಯಾಗಿ ಆ ಒಂದು ಪ್ರಕರಣ ಏನಿತ್ತು, ಈಗ ಜಾಲಿವುಡ್ ಸ್ಟುಡಿಯೋನ ಒಂದು ವೇಳೆ ಏನಾದರೂ ಓಪನ್ ಮಾಡಿದ್ರೆ ಅಥವಾ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋದಾದರೆ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅನ್ನುವಂಥ ಹಂತದಲ್ಲಿ ಕನ್ನಡ ಪರ ಸಂಘಟನೆಯವರು ಹೇಳಿದ್ರು. ಆ ರೀತಿಯಾಗಿ ಹೋರಾಟಗಾರರು ಮತ್ತೆ ಹೋರಾಟ ಮಾಡ್ತಾರಾ ಜಾಲಿವುಡ್ ಸ್ಟುಡಿಯೋಸ್ನ ವಿರುದ್ಧ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ. ಜೊತೆಗೆ ಜಾಲಿವುಡ್ನ ಸ್ಟುಡಿಯೋಸ್ನಿಂದ ಅಧಿಕೃತವಾಗಿ ಪತ್ರಿಕಾ ಪ್ರಕಟಣೆ ಬರುತ್ತಾ, ತಮ್ಮ ಕಡೆಯಿಂದ ಆದಂಥ ನಿರ್ಲಕ್ಷ್ಯವೇನು, ಜೊತೆಗೆ ಅಧಿಕಾರಿಗಳಿಂದ ಆದಂಥ ಅಪರಾಧ ಏನು ಅನ್ನುವಂಥ ಹಂತದಲ್ಲಿ ಮಾಹಿತಿ ಹೊರಬಿಡ್ತಾರಾ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ. ಅಶ್ವಿನಿ. ರೈಟ್ ಅರವಿಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.